ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲಿ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ ಆರ್ಟ್ ಥರ ಶೇಪ್ ಆಗಿರೋದಂಥ ಒಂದು ವಸ್ತುನ ಎಲ್ಲರೂ ಹುಡುಕಾಡಬೇಕು. ಯಾವ ಸಿಕ್ಕಿರ್ತಾರೆ ಅದನ್ನು ಹುಡುಕಬೇಕು. ಸೊ ಯಾರು ಜಾಸ್ತಿ ಹುಡುಕ್ತಾರೋ ಅವ್ರಿಗೆ ಟಾಸ್ಕ್ ವಿನ್ ಆಗಿರೋ ಥರ ನಮ್ಮ ಬಿಗ್ ಬಾಸ್ ಅವ್ರು ಆಜ್ಞೆ ಕೊಟ್ಟರು. ಎಲ್ಲರೂ ನಮ್ಮ ಕಂಟೆಸ್ಟೆಂಟ್ಗಳನ್ನೆಲ್ಲರೂ ಕಷ್ಟಪಟ್ಟು ಹುಡುಕಿದ್ರು. ಬಟ್ ನಮ್ಮ ಕೀರ್ತಿ ಮತ್ತು ಸಂಜನಾ ಅವರು ಅತಿ ಹೆಚ್ಚು ಅಂದರೆ ಏಳು ಆದಮೇಲೆ ಅವರು ಅದನ್ನು ಹುಡುಕ್ಬಿಟ್ಟು ಜೋಪಾನ ಮಾಡ್ಕೊಂಡ್ರು. ಸೊ ಆ ಟಾಸ್ಕ್ ಅಲ್ಲಿಗಾಯಿತು. ಅದಾದಮೇಲೆ ನೆಕ್ಸ್ಟು ರಾಗಿ ಮಿಷಿನ್ ಟಾಸ್ಕ್ ಕೊಟ್ಟರು. ರಾಗಿ ಮಿಷಿನಲ್ಲಿ ಯಾರು ಜಾಸ್ತಿ ಬೀಸ್ತಾರೆ ರಾಗಿನ ಅನ್ನೋ ಟಾಸ್ಕ್ ಕೊಟ್ಟರು. ಅದರಲ್ಲಿ ನಮ್ಮ ಪ್ರಥಮ್ ಮತ್ತು ಶೈಲಿನಿ ಅವರು 4 kg ರಾಗಿ ಬೀಸಿದ್ರು. ಸೊ ಅವ್ರು ಅದರಲ್ಲಿ ವಿನ್ ಆದಂಗೆ ಆಯಿತು. ಇದೆಲ್ಲ ಆದಮೇಲೆ ಕೀರ್ತಿ ಅವ್ರನ್ನ ಕನ್ಫೆಷನ್ ರೂಮ್ಗೆ ನಮ್ಮ ಬಿಗ್ ಬಾಸ್ ಅವ್ರು ಕರೆದ್ರು. ಕನ್ಫೆಷನ್ ರೂಮ್ಗೆ ಹೋದಂಥ ಕೀರ್ತಿಗೆ ನಮ್ಮ ಸಂಜನಾ ಅವ್ರ ಕೈಲಿ ಆರ್ಟ್ಸ್ ಎಲ್ಲ ಕೊಟ್ಬಿಟ್ಟು ಇದನ್ನು ಹುಷಾರು ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಹೋದ್ರು. ಬಟ್ ಸಂಜನಾ ಅವ್ರು ಏನು ಮಾಡಿದ್ರು, ಮೈ ಮರೆತು ಆ ಆರ್ಟ್ಸ್ಗಳನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ರು. ಆರ್ಟ್ಸ್ನ ಏನು ಮಾಡಿದ್ರು, ಇದನ್ನು ನೋಡಿದಂಥ ನಮ್ಮ ಪ್ರಥಮ್ ಅವರು ಎತ್ಕೊಳ್ಳೋಕೆ ಹೋಗಿಲ್ಲ. ಬಟ್ ಮೋಹನ್ ಅವರಿದ್ದು, ಮೋಹನ್ ಮತ್ತು ಶೀತಲ್ ಅವರು ಇದನ್ನು ನೋಡ್ಬಿಟ್ಟು ಇದೊಂದು ಆಟ ಬಿಗ್ ಬಾಸ್ ಹೇಳಿದ್ದಾರೆ ಹುಷಾರಿ ಕಮ್ಮಿ ಮಾಡಿದ್ರು. ಆ ಆರ್ಟ್ಗಳನ್ನ ಕದ್ಬಿಟ್ಟು ಅವ್ರ ಹತ್ರ ಮಾಡಿಕೊಂಡ್ರು. ನೆಕ್ಸ್ಟ್ ಏನಾಯ್ತು ಅಂದರೆ ಈ ವಿಷಯ ಪ್ರಥಮ್ ಅವರು ಬಂದು ನೋಡಿ ಪ್ರಥಮ್ ಅವರು ಎಲ್ಲರಿಗೂ ಹೇಳ್ಕೊಂಬಂದ್ರು. ಸೊ ಮೋಹನ್ ಅವರು ಏನು ಮಾಡಿದ್ರು, ಕೀರ್ತಿ ಅವರು ಈ ವಿಷಯನ ಮರ್ತೋಗಿದ್ರು. ಆರ್ಟ್ನ ಬಂದಮೇಲೆ ಕನ್ಫೆಷನ್ ಬಂದಮೇಲೆ ಆರ್ಟ್ ಎಲ್ಲಿದೆ ಅಂತ ಸಂಜನಾ ಅವ್ರನ್ನ ಕೇಳಿದ್ರು. ಸೊ ಸಂಜನಾ ಅವ್ರು ಹೇಳಿದ್ರು, ನನ್ನ ಹತ್ರ ಗೊತ್ತಿಲ್ಲ, ನಾನು ಇಲ್ಲೇ ಇಟ್ಟಿದ್ದೆ, ಎಲ್ಲ ಮಿಸ್ ಆಗಿದೆ ಹಂಗೆ ಅಂತ ಹತ್ಕೊಂಡು ಪಾಪ ಕೀರ್ತಿಯನ್ನು ತುಂಬ ಮಜಾ ಮಾಡ್ಕೊಂಡ್ರು. ಎಲ್ಲ ನಾನು ಕೇಳಿದ್ರು, ಬಟ್ ಯಾರು ಹೇಳಿಲ್ಲ. ಬಟ್ ಲಾಸ್ಟ್ ಏನು ಮಾಡಿದ್ರು, ಮೋಹನ್ ಅವ್ರು ಹೇಳ್ಬಿಟ್ರು, ನನ್ನ ಹತ್ರ ಇದೆ, ಇದು ಆಟ, ನಾವು ಕೊಡೋದಿಲ್ಲ, ನೀನು ನಾಳೆ ನಾನು ಕೊಟ್ಬಿಡ್ತೀನಪ್ಪ ಅಂತ ಹೇಳಿದ್ರು. ಮೋಹನ್ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಹನ್ ಅವ್ರು ಅಷ್ಟು ಕಷ್ಟಪಟ್ಟು ಅವರು ಆಟಗಳನ್ನೆಲ್ಲ ಹುಡುಕಿದ್ದಾರೆ. ಸೊ ನೀವು ಅವ್ರನ್ನ ಕೊಡೋದು ಒಳ್ಳೇದು. ಬಟ್ ಇದೊಂದು ಆಟ, ಅದು ನಿಮ್ಮ ಇಷ್ಟ, ಕೊಡ್ಬೋದು ಬಿಡ್ಬೋದು. ಯಾಕಂದರೆ ಅವರು ಮೈ ಮರ್ತಿದ್ದಾರೆ. ಕಷ್ಟಪಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನೀವು ಸೇಫ್ಟಿಯಾಗಿ ಇಟ್ಕೊಬೇಕು. ಓಕೆ, ಇದರಲ್ಲಿ ಕೀರ್ತಿ ಮತ್ತು ಸಂಜನಾ ಅವ್ರದ್ದು ಎಡವಿದ್ದಾರೆ. ಕೀರ್ತಿ ತಪ್ಪಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಂಜನಾ ಅವ್ರ ಅವ್ರು ವಹಿಸಿದ್ರು. ಬಟ್ ಸಂಜನಾ ಅದು ಇಟ್ಬಿಟ್ಟು ಬಿಟ್ಟಾಕಿದ್ರು. ಆಮೇಲೆ ನಮ್ಮ ಇವರು ಭುವನ್ ಅವರು ಸಂಜನಾ ಅವ್ರಿಗೆ ವಾರ್ನ್ ಮಾಡಿದ್ರು, ಡ್ರೆಸ್ಗಳು ಸರಿಯಾಗಿ ಹಾಕೋ, ಇನ್ಮೇಲೆಲ್ಲ ಈ ಥರ ಡ್ರೆಸ್ ಹಾಕ್ಬೇಡ, ನನ್ನ ಕ್ಯಾಪ್ಟನ್ಸ್ ಇರೋವರೆಗೂ ನೀನು ಸುಸಂಸ್ಕೃತವಾದ ಡ್ರೆಸ್ನ ಹಾಕು ಅಂತ ವಾರ್ನ್ ಮಾಡಿದ್ರು. ಇದೆಲ್ಲ ಆದಮೇಲೆ ನೆಕ್ಸ್ಟು ಶಾಲಿನಿ ಅವರು ಡಿಸೈಡ್ ಮಾಡಿದ್ದಾರೆ ಈಗ ಏನಂತಂದರೆ, ಅವರು ಮೋಹನ್ ಅಂತ ಆಟಗಳನ್ನ ಅವ್ರಿಗೆ ಗೊತ್ತಿಲ್ಲಂಗೆ ಕರೀತಾರಂತೆ. ನೋಡೋಣ ಹೆಂಗೆ ಕರೀತಾರೆ ಅಂತ. ಆಮೇಲೆ ಶಾಲಿನಿ ಅವರು ಎಲ್ಲ ಹುಡುಗರಿಗೆಲ್ಲ ಬರಲ್ಲ, ಬಾರ್ಲಾ, ಹೋಗ್ಲಾ, ಯಾಕ್ಲಾ ಅಂತಾರೆ. ಅದು ನನಗೆ ತುಂಬ ಬೇಜಾರಾಯ್ತು. ಯಾಕಂದರೆ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಬೇಕು, ಗೊತ್ತಾಯ್ತು. ಅವ್ರು ಹಂಗೆ ಮಾತಾಡೋದು ರಿಟರ್ನು ನಿಮಗೆ, ನಾವು ನಿಮ್ಗೆ ಬೇಜಾರಾಗಲ್ಲ ಶಾಲಿನಿ ಅವರೇ. ಸೊ ನಿಮ್ಮಿಂದಾದರೂ ರೆಸ್ಪೆಕ್ಟ್ ಕೊಡಿ ಹುಡುಗರಿಗೆ. ಇವತ್ತು ಬಿಗ್ ಬಾಸ್ ಎಪಿಸೋಡ್ ನಡೆದಿದ್ದು ಇಷ್ಟೇ. ನಾಳೆ ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.